ಸಲ್ಮಾನ್ ಖಾನ್ ತಂಗಿಯ ರೆಸ್ಟೋರೆಂಟ್ನಲ್ಲಿ ಒಂದು ಪ್ಲೇಟ್ ಪಾಸ್ತಾ ಬೆಲೆ 5,000 ರೂಪಾಯಿ ಅಂತೆ, ನಿಜಾನಾ? ನಟ ಸಲ್ಮಾನ್ ಖಾನ್ ಅವರ ಸಹೋದರಿ ಅರ್ಪಿತಾ ಖಾನ್ ಮುಂಬೈನಲ್ಲಿ ರೆಸ್ಟೋರೆಂಟ್ ಹೊಂದಿದ್ದಾರೆ. ಅದರಲ್ಲಿನ ಆಹಾರ ಮತ್ತು ಪಾನೀಯದ ಬೆಲೆ ಕೇಳಿ ಜನ ಹೌಹಾರಿದ್ದಾರೆ. ಒಂದು ಪ್ಲೇಟ್ ಪಾಸ್ತಾ ಬೆಲೆ ಬರೋಬ್ಬರಿ 5,000 ರೂಪಾಯಿ ಎನ್ನಲಾಗ್ತಿದೆ. ಆ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ತಂಗಿ ಅರ್ಪಿತಾ ಖಾನ್ ಅವರು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ಆದರೆ ಇದು ಯಾವುದೇ ಸಿನಿಮಾಗೆ ಸಂಬಂಧಿಸಿದ ಕಾರಣಕ್ಕಾಗಿ ಅಲ್ಲ. ಬದಲಿಗೆ ಅವರು ಮುಂಬೈನಲ್ಲಿ ಆರಂಭಿಸಿರುವ ಐಷಾರಾಮಿ ರೆಸ್ಟೋರೆಂಟ್ನ ದರಪಟ್ಟಿಗಾಗಿ ಅನ್ನೋದು ವಿಶೇಷ. ಮುಂಬೈನ ಪ್ರತಿಷ್ಠಿತ ಸಾಂತಾಕ್ರೂಜ್ ಪ್ರದೇಶದಲ್ಲಿ ಅರ್ಪಿತಾ ಖಾನ್ ಮೆರ್ಸಿ ಎಂಬ ಯುರೋಪಿಯನ್ ಶೈಲಿಯ ಫೈನ್ ಡೈನಿಂಗ್ ರೆಸ್ಟೋರೆಂಟ್ ನಡೆಸುತ್ತಿದ್ದಾರೆ. ಇದರಲ್ಲಿನ ಆಹಾರದ ಬೆಲೆಗಳನ್ನು ನೋಡಿ ಸಾಮಾನ್ಯ ಜನ ದಂಗಾಗಿದ್ದಾರೆ. ಇತ್ತೀಚೆಗೆ ಈ ರೆಸ್ಟೋರೆಂಟ್ನ ಮೆನು ಕಾರ್ಡ್ನ ಕೆಲವು ಸ್ಕ್ರೀನ್ ಶಾಟ್ಗಳು ಆನ್ಲೈನ್ನಲ್ಲಿ ಹರಿದಾಡುತ್ತಿದೆ. ಸಾಮಾನ್ಯವಾಗಿ ಒಂದು ಉತ್ತಮ ರೆಸ್ಟೋರೆಂಟ್ನಲ್ಲಿ ಸಿಗುವ ಪಾಸ್ತಾ ಬೆಲೆ ನೂರಾರು ರೂಪಾಯಿಗಳಾಗಿರುತ್ತೆ. ಆದರೆ ಅರ್ಪಿತಾ ಅವರು ರೆಸ್ಟೋರೆಂಟ್ನಲ್ಲಿ ಒಂದು ಪ್ಲೇಟ್ ಯುರೋಪಿಯನ್ ಪಾಸ್ತಾ ಬೆಲೆ ಸುಮಾರು 5,000 ರೂಪಾಯಿ ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿನ ಬಹುತೇಕ ಖಾದ್ಯಗಳ ಬೆಲೆ 1,000 ರೂಪಾಯಿಗಿಂತಲೂ ಹೆಚ್ಚಿದೆ. ಕೆಲವು ವಿಶೇಷ ಖಾದ್ಯಗಳ ಬೆಲೆ 10,000 ರೂಪಾಯಿಗೂ ಮೀರಿದ್ದು ಇದು ಮುಂಬೈನಲ್ಲೇ ಅತ್ಯಂತ ದುಬಾರಿ ಸೆಲೆಬ್ರಿಟಿ ರೆಸ್ಟೋರೆಂಟ್ಗಳಲ್ಲಿ ಒಂದೆನಿಸಿದೆ. ಈ ದುಬಾರಿ ದರಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೆಯುತ್ತಿದೆ. ಇದರಲ್ಲಿ ಅಂತಹ ವಿಶೇಷವೇನಿದೆ, ಬಂಗಾರದ ತಟ್ಟೆಯಲ್ಲಿ ನೀಡುತ್ತಾರೆ ಎಂದು ಕೆಲವರು ಟ್ರೋಲ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಇದು ಕೇವಲ ಕೋಟ್ಯಾಧಿಪತಿಗಳು ಮತ್ತು ಸೆಲೆಬ್ರಿಟಿಗಳಿಗಾಗಿ ಮಾಡಿರುವ ರೆಸ್ಟೋರೆಂಟ್, ಇಲ್ಲಿ ಸಾಮಾನ್ಯ ಜನ ಹೋಗಲು ಸಾಧ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಿದೆ. ವರದಿಗಳ ಪ್ರಕಾರ ಅರ್ಪಿತಾ ಖಾನ್ ಅವರ ಒಟ್ಟು ಆಸ್ತಿ 166 ಕೋಟಿ ರೂಪಾಯಿಗಳಾಗಿದ್ದು, ಅವರ ಕುಟುಂಬದ ಒಟ್ಟು ಆಸ್ತಿ 257 ಕೋಟಿ ರೂಪಾಯಿಗಳಾಗಿದೆ. ಇದರಲ್ಲಿ ಅವರ ಪತಿ ಆಯುಷ್ ಶರ್ಮಾ ಅವರ ಪಾಲು ಕೇವಲ 35% ಮಾತ್ರ ಅಂತ ಹೇಳಲಾಗಿದೆ. ಅರ್ಪಿತಾ ಖಾನ್ ಅವರು ಸಲೀಂ ಖಾನ್ ಅವರ ದತ್ತುಪುತ್ರಿ. ಆದರೂ ಇಡೀ ಖಾನ್ ಕುಟುಂಬಕ್ಕೆ ಅರ್ಪಿತಾ ಅಂದರೆ ಪಂಚಪ್ರಾಣ. ಅದರಲ್ಲೂ ಸಲ್ಮಾನ್ ಖಾನ್ ಅವರಿಗೆ ಅರ್ಪಿತಾ ಅತಿ ಪ್ರಿಯವಾದ ಸಹೋದರಿ ಎನ್ನಬಹುದು. ಈ ರೆಸ್ಟೋರೆಂಟ್ ಬೆಲೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.